ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಾಗರದಲ್ಲಿ ಸಮಭಾಜಕ ವೃತ್ತವು ಹಾಯ್ದು ಹೋಗಿಲ್ಲ? ಅಟ್ಲಾಂಟಿಕ್ ಸಾಗರ, ಅಂಟಾರ್ಕ್ಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ. ಸರಿಯಾದ ಉತ್ತರ ಅಂಟಾರ್ಕ್ಟಿಕ್ ಸಾಗರದ ಮೂಲಕ ಸಮಭಾಜಕ ವೃತ್ತ ಹಾಯ್ದು ಹೋಗಿಲ್ಲ, ಭೂಮಧ್ಯ ರೇಖೆ ಅಂತ ಕರಿತೀವಿ ಅದನ್ನ. ಇನ್ನು ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಹಿಂದೂ ಮಹಾಸಾಗರ ಈ ಮೂರು ಸಾಗರಗಳ ಮೂಲಕ ಈ ಸಮಭಾಜಕ ವೃತ್ತ ಅಂತ ಏನು ಕರಿತೀವಿ ಅದು ಹಾಯ್ದು ಹೋಗಿದೆ. ಚಂದ್ರನಿಗೆ ಭೂಮಿಯ ಸುತ್ತ ಸುತ್ತಲು ಎಷ್ಟು ದಿನಗಳು ಬೇಕು? ಭೂಮಿಯನ್ನು ಒಂದು ರೌಂಡು ಚಂದ್ರ ಸುತ್ತಕ್ಕೆ ಎಷ್ಟು ದಿನಗಳು ಸಮಯ ತೆಗೆದುಕೊಳ್ಳುತ್ತದೆ? ಸರಿಯಾದ ಉತ್ತರ 27.32 ದಿನಗಳು. 27.32 ದಿನಗಳಿಗೊಮ್ಮೆ ಚಂದ್ರ ಭೂಮಿಯನ್ನು ಸುತ್ತುತ್ತದೆ. ಹೊಂದಿಸಿ ಬರೆಯಿರಿ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ, ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ. ಇವು ಹೆಡ್ ಕ್ವಾರ್ಟರ್ಸ್ ಇದ್ದು ಎಲ್ಲದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದ್ದಾವೆ ಅಂತ ಹೊಂದಿಸಿ ಬರೀಬೇಕು. ಸರಿಯಾದ ಆಪ್ಷನ್ 3142 ಅಂದರೆ ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಎಲ್ಲಿದೆ? ತಿರುವನಂತಪುರಂ. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ತಿರುವನಂತಪುರಂನಲ್ಲಿ ಕಂಡುಬರುತ್ತದೆ. ಅದೇ ರೀತಿ ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ, ಸತೀಶ್ ಧವನ್ ಅಂತರಿಕ್ಷ ಕೇಂದ್ರ ಶ್ರೀಹರಿಕೋಟದಲ್ಲಿ ಕಂಡುಬರುತ್ತದೆ. ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ, ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇದು ಹಾಸನದಲ್ಲಿ ಕಂಡುಬರುತ್ತದೆ. ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಫಿಸಿಕಲ್ ರಿಸರ್ಚ್ ಲ್ಯಾಬೊರೇಟರಿ ಇದೆಲ್ಲಿ ಕಂಡುಬರುತ್ತದೆ? ಅಹಮದಾಬಾದ್ನಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವ ಕಾವೇರಿ ನೀರನ್ನು ಯಾವ ಪ್ರದೇಶದಲ್ಲಿ ಅಳೆಯಲಾಗುತ್ತದೆ? ಕರ್ನಾಟಕದಿಂದ ತಮಿಳುನಾಡಿಗೆ ಹರಿಯುವ ಕಾವೇರಿ ನೀರನ್ನು ಯಾವ ಪ್ರದೇಶದಲ್ಲಿ ಅಳೆಯಲಾಗುತ್ತದೆ? ಸರಿಯಾದ ಉತ್ತರ ಬಿಳಿಗುಂಡ್ಲು ಜಲಾಶಯ. ಬಿಳಿಗುಂಡ್ಲು ಜಲಾಶಯ ಅಂತ ಕರಿತೀವಿ. ಅಲ್ಲಿ ನೀರನ್ನು ಅಳತೆ ಮಾಡಿಬಿಟ್ಟು ಅದನ್ನ ತಮಿಳುನಾಡಿಗೆ ಬಿಡ್ತೀವಿ, ಕಾವೇರಿ ನೀರನ್ನು. ಅರಾವಳಿ ಪರ್ವತ ಶ್ರೇಣಿಗಳು ಯಾವ ರಾಜ್ಯಗಳ ನಡುವೆ ಹರಡಲ್ಪಟ್ಟಿವೆ? ಅರಾವಳಿ ಪರ್ವತ ಶ್ರೇಣಿಗಳು ಯಾವ ರಾಜ್ಯಗಳ ನಡುವೆ ಹರಡಲ್ಪಟ್ಟಿವೆ? ಸರಿಯಾದ ಉತ್ತರ ನೋಡಿ, ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ. ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ ಇವು 4 ರಾಜ್ಯಗಳಲ್ಲಿ ಕೂಡ ಅರಾವಳಿ ಪರ್ವತ ಶ್ರೇಣಿಗಳು ಕಂಡುಬರುತ್ತವೆ. ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ. ಚಿಲ್ಕಾ ಸರೋವರ ಪ್ರದೇಶವು ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಗಳ ನಡುವೆ ನೆಲೆಸಿದೆ? ಚಿಲ್ಕಾ ಸರೋವರ ಪ್ರದೇಶ ಮಹಾನದಿ ಮತ್ತು ಗೋದಾವರಿ ನದಿ, ಮಹಾನದಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳ ನಡುವೆ ನೆಲೆಸಿರುವ ಸರೋವರವೇ ಚಿಲ್ಕಾ ಸರೋವರ. ಒಂದು ಹಡಗು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ? ಪಶ್ಚಿಮದಿಂದ ಪೂರ್ವಕ್ಕೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿದಾಗ ಏನಾಗುತ್ತದೆ? ಸರಿಯಾದ ಉತ್ತರ ಅದು
ಒಂದು ದಿನವನ್ನು ಪಡೆಯುತ್ತದೆ. ಇಟ್ ಗೇನ್ಸ್ ಒನ್ ಡೇ. ಒಂದು ದಿನವನ್ನು ಪಡೆದುಕೊಳ್ಳುತ್ತದೆ. ಮ್ಯಾಂಟಲ್ ಮತ್ತು ಕೇಂದ್ರ ಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಏನೆಂದು ಕರೆಯುತ್ತಾರೆ? ಮ್ಯಾಂಟಲ್ ಮತ್ತು ಕೇಂದ್ರ ಗೋಳವನ್ನು ಬೇರ್ಪಡಿಸುವ ಗಡಿ ರೇಖೆ. ಗುಟೆನ್ಬರ್ಗ್ ಸೀಮಾ ವಲಯ. ಗುಟೆನ್ಬರ್ಗ್ ಸೀಮಾ ವಲಯ ಮ್ಯಾಂಟಲ್ ಮತ್ತು ಕೇಂದ್ರ ಗೋಳವನ್ನು ಬೇರ್ಪಡಿಸುತ್ತದೆ. ಬಾಂಗ್ಲಾದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿರುವ ಭಾರತದ ರಾಜ್ಯಗಳು ಯಾವುವು? ಬಾಂಗ್ಲಾದೇಶದೊಂದಿಗೆ ಗಡಿರೇಖೆಯನ್ನು ಹೊಂದಿರುವ ಭಾರತದ ರಾಜ್ಯಗಳು. ಸರಿಯಾದ ಆಪ್ಷನ್ 1 ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಪಶ್ಚಿಮ ಬಂಗಾಳ. ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಪಶ್ಚಿಮ ಬಂಗಾಳ. 1, 2, 3, 4, 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿರೇಖೆಯನ್ನು ಹಂಚಿಕೊಂಡಿವೆ. ಅಸ್ಸಾಂ, ತ್ರಿಪುರಾ, ಮಿಜೋರಾಂ, ಮೇಘಾಲಯ, ಪಶ್ಚಿಮ ಬಂಗಾಳ. ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ಶಿಲೆ ಯಾವುದು? ಶಿಲೆಗಳಲ್ಲಿ ಮೊಟ್ಟ ಮೊದಲು ನಿರ್ಮಾಣವಾದ ಶಿಲೆ. ಅಗ್ನಿಶಿಲೆಗಳು. ಇಗ್ನೀಷಿಯಸ್ ರಾಕ್ಸ್. ಅಗ್ನಿಶಿಲೆಗಳು ಮೊಟ್ಟ ಮೊದಲು ನಿರ್ಮಾಣವಾದ ಶಿಲೆಗಳಾಗಿವೆ. ಸಾಲಮಂಡರ್. ಸಾಲಮಂಡರ್ ಇದು ಯಾವ ವರ್ಗಕ್ಕೆ ಸೇರಿದೆ? ಮೀನರಾಶಿ, ಏವ್ಸ್, ಸರೀಸೃಪಗಳು, ಉಭಯಚರ. ಸಾಲಮಂಡರ್ ಇದು ಒಂದು ಉಭಯಚರವಾಗಿದೆ. ಇವುಗಳಲ್ಲಿ ಯಾವ ಜೀವಕೋಶಗಳು ವಿಭಜನೆಯಾಗುವುದಿಲ್ಲ? ವಿಭಜನೆ ಆಗದ ಜೀವಕೋಶ ಯಾವುದು? ಹೃದಯ ಜೀವಕೋಶಗಳು. ಹೃದಯ ಜೀವಕೋಶಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗುವುದಿಲ್ಲ. ಇನ್ನು ಮೆಲನೋಸೈಟ್ಸು, ಆಸ್ಟಿಯೋಸೈಟ್ಗಳು, ಯಕೃತ್ತಿನ ಜೀವಕೋಶಗಳು ಇವೆಲ್ಲವೂ ಕೂಡ ವಿಭಜನೆ ಆಗ್ತವೆ. ಬಟ್ ಹೃದಯ ಜೀವಕೋಶಗಳು ಯಾವುದೇ ಕಾರಣಕ್ಕೂ ವಿಭಜನೆ ಆಗುವುದಿಲ್ಲ. ಈ ಕೆಳಗಿನ ಯಾವ ಗ್ರಂಥಿಗಳು ಹುಟ್ಟುವಾಗ ದೊಡ್ಡ ಗಾತ್ರದಲ್ಲಿರುತ್ತವೆ, ಆದರೆ ವಯಸ್ಸಾದಂತೆ ಗಾತ್ರದಲ್ಲಿ ಕಡಿಮೆಯಾಗುತ್ತವೆ? ನಾವು ಹುಟ್ಟುವಾಗ ಅವು ದೊಡ್ಡ ಗಾತ್ರದಾಗಿರ್ತವೆ ಗ್ರಂಥಿ ಅದು, ಆದರೆ ನಮಗೆ ವಯಸ್ಸಾದಂಗೆ ಆ ಗ್ರಂಥಿ ಗಾತ್ರ ಚಿಕ್ಕದಾಗ್ತಾ ಹೋಗ್ತದೆ. ಅದು ಯಾವುದು? ಥೈಮಸ್. ಥೈಮಸ್ ಎಂಬ ಗ್ರಂಥಿ. ಅಂಡಾಣು ಉತ್ಪಾದಿಸಲು ಸಾಧ್ಯವಾಗದ ಆದರೆ ಭ್ರೂಣ ಬೆಳೆಯಲು ಸೂಕ್ತವಾದ ವಾತಾವರಣವನ್ನು ಒದಗಿಸುವ ಮಹಿಳೆಯರಿಗೆ ಯಾವ ವಿಧಾನವನ್ನು ಬಳಸಬಹುದು? ಅಂಡಾಣು ಉತ್ಪಾದಿಸಲು ಸಾಧ್ಯವಾಗದ ಆದರೆ ಭ್ರೂಣ ಬೆಳೆಯಲು ಸೂಕ್ತ ವಾತಾವರಣವನ್ನು ಒದಗಿಸುವ ಮಹಿಳೆಯರಿಗೆ ಯಾವ ವಿಧಾನವನ್ನು ಬಳಸಬಹುದು? GIFT ಗಿಫ್ಟ್ ವಿಧಾನದ ಮೂಲಕ ಅಂಡಾಣು ಉತ್ಪಾದಿಸಲು ಸಾಧ್ಯವಾಗದ ಮಹಿಳೆಯರಿಗೆ ಭ್ರೂಣ ಬೆಳೆಯಲು ಸೂಕ್ತವಾದ ವಾತಾವರಣವನ್ನು ಒದಗಿಸಬಹುದು. ಯಾವ ವಿಧಾನದ ಮುಖಾಂತರ? ಗಿಫ್ಟ್ GIFT ವಿಧಾನದ ಮುಖಾಂತರ. ಮಂಜು ಫಾಗ್ ಇದು ಯಾವ ಕಲಿಲಕ್ಕೆ ಉದಾಹರಣೆಯಾಗಿದೆ? ಮಂಜು ಇದು
ಅನಿಲದಲ್ಲಿ ದ್ರವ. 16ನೇ ಪ್ರಶ್ನೆ, ಭೂಮಿ ಮತ್ತು ಚಂದ್ರ ಗುರುತ್ವಾಕರ್ಷಣೆಯ ಬಲದಿಂದ ಪರಸ್ಪರ ಆಕರ್ಷಿತವಾಗುತ್ತವೆ. ಭೂಮಿಯು ಚಂದ್ರನನ್ನು ಡ್ಯಾಶ್ ಬಲದಿಂದ ಆಕರ್ಷಿಸುತ್ತದೆ. ನಮಗೆಲ್ಲ ಗೊತ್ತಿದೆ, ಭೂಮಿ ಮತ್ತು ಚಂದ್ರ ಗುರುತ್ವಾಕರ್ಷಣೆಯ ಬಲದಿಂದ ಒಂದನ್ನೊಂದು ಆಕರ್ಷಿತವಾಗುತ್ತವೆ, ಪರಸ್ಪರ ಆಕರ್ಷಿತವಾಗುತ್ತವೆ. ಆದ್ದರಿಂದಲೇ ಭೂಮಿ ಚಂದ್ರ ಭೂಮಿಯ ಸುತ್ತ ಸುತ್ತುತ್ತದೆ. ಆದರೆ ಭೂಮಿಯು ಚಂದ್ರನನ್ನು ಯಾವ ಬಲದಿಂದ ಆಕರ್ಷಣೆ ಮಾಡ್ತದೆ? ಸರಿ ಉತ್ತರ, ಚಂದ್ರನು ಪ್ರಯೋಗಿಸಿದ್ದಕ್ಕಿಂತ ಹೆಚ್ಚು. ಚಂದ್ರ ಏನು ಆಕರ್ಷಿಸುತ್ತಲ್ಲ ಗುರುತ್ವಾಕರ್ಷಣೆ ಬಲ, ಅದಕ್ಕಿಂತ ಹೆಚ್ಚು ಭೂಮಿ ಆಕರ್ಷಿಸುತ್ತೆ. ಚಂದ್ರನು ಪ್ರಯೋಗಿಸಿದ್ದಕ್ಕಿಂತ ಹೆಚ್ಚು ಬಲದಿಂದ ಭೂಮಿಯು ಚಂದ್ರನನ್ನು ಆಕರ್ಷಿಸುತ್ತದೆ. ವಿಕೇಂದ್ರೀಕರಿಸುವ ಮಸೂರವು ಯಾವಾಗಲೂ ಎಂತಹ ಪ್ರತಿಬಿಂಬ ಉಂಟು ಮಾಡುತ್ತದೆ? ವಿಕೇಂದ್ರೀಕರಿಸುವ ಮಸೂರ ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ವಿಕೇಂದ್ರೀಕರಿಸುವ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ತೀವ್ರವಾದ ಚಳಿಗಾಲದಲ್ಲಿ ಸರೋವರದ ಮೇಲ್ಮೈ ಹೆಪ್ಪುಗಟ್ಟುತ್ತದೆ. ತೀವ್ರವಾದ ಚಳಿಗಾಲದಲ್ಲಿ ಸರೋವರದ ಮೇಲ್ಮೈ ಹೆಪ್ಪುಗಟ್ಟುತ್ತದೆ. ಆದರೆ ಕೆಳಭಾಗದಲ್ಲಿರುವ ನೀರು ಇನ್ನೂ ದ್ರವ ಸ್ಥಿತಿಯಲ್ಲಿರುತ್ತದೆ. ಇದಕ್ಕೆ ಕಾರಣ ಏನು? ಚಳಿಗಾಲದಲ್ಲಿ ಮೇಲ್ಮೈ ಅಷ್ಟೇ ಹೆಪ್ಪುಗಟ್ಟಿರ್ತದೆ. ಫಿಲ್ಮಲ್ಲೆಲ್ಲ ನೋಡಿದ್ದೀರಿ ನೀವು. ಹೀಗೆ ಗುದ್ದಿದ್ರೆ ಅದನ್ನ ಒಳಗೆಲ್ಲ ನೀರಿರುತ್ತೆ, ಮೇಲ್ಮೈ ಹೆಪ್ಪುಗಟ್ಟುತ್ತೆ, ಆದರೆ ಕೆಳಗೆ ನೀರಂಗೆ ಇರುತ್ತೆ. ಇದಕ್ಕೆ ಕಾರಣ ಏನು? ಮಂಜುಗಡ್ಡೆಯ ಉಷ್ಣದ ಕೆಟ್ಟ ವಾಹಕವಾಗಿದೆ. ಬ್ಯಾಡ್ ಕಂಡಕ್ಟರ್. ಮಂಜುಗಡ್ಡೆಯು ಬ್ಯಾಡ್ ಕಂಡಕ್ಟರ್ ಆಫ್ ಈಟ್. ಲೋಹವಲ್ಲದ ಕ್ಷಾರ ಯಾವುದು? ಈ ಕೆಳಗಿನ ಯಾವ ಕ್ಷಾರ ಲೋಹ ಅಲ್ಲ? NH4OH ಇದು ಲೋಹವಲ್ಲದ ಕ್ಷಾರ. NH4OH. ಕ್ಯಾಲ್ಸಿಯಂ ಆಕ್ಸೈಡ್ವು ನೀರಿನೊಂದಿಗೆ ವರ್ತಿಸಿದಾಗ ಸ್ಲೇಕ್ಡ್ ಸುಣ್ಣ ರೂಪುಗೊಳ್ಳುತ್ತದೆ. ಇದು ಯಾವ ಪ್ರತಿಕ್ರಿಯೆ? ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸ್ಲೇಕ್ಡ್ ಸುಣ್ಣ, ಸ್ಲೇಕ್ಡ್ ಲೈಮ್ ರೂಪುಗೊಳ್ಳುತ್ತದೆ. ಇದು ಯಾವ ಪ್ರತಿಕ್ರಿಯೆ? ಕೆಮಿಕಲ್ ಕಾಂಬಿನೇಷನ್ ಅಂತ ಕರಿತೀವಿ. ಸಂಯೋಜಿತ ಪ್ರತಿಕ್ರಿಯೆ. ಈ ಕೆಮಿಕಲ್ ಕಾಂಬಿನೇಷನ್ನಿಂದ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಸ್ಲೇಕ್ಡ್ ಸುಣ್ಣ ರೂಪುಗೊಳ್ಳುತ್ತದೆ. ಕೊನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಹೇಳಬೇಕಾಗುತ್ತೆ ನೀವು. ಭೂಮಿಯ ಮೇಲಿನ ಜೀವಂತ ಜೀವಿಗಳ ವಿಕಾಸದ ಉಲ್ಲೇಖದೊಂದಿಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ವಿಕಾಸದ ಅನುಕ್ರಮವಾಗಿದೆ? ವಿಕಾಸಕ್ಕೆ ಅನುಗುಣವಾಗಿ ಇವೆಲ್ಲ ಭೂಮಿಯ ಮೇಲೆ ಇರತಕ್ಕಂಥ ಜೀವಿಗಳು, ಜೀವಂತ ಜೀವಿಗಳು, ಇವುಗಳ ವಿಕಾಸವನ್ನು ಅನುಕ್ರಮವಾಗಿ ಬರಿಬೇಕು. ಏರಿಕೆ ಕ್ರಮದಲ್ಲಿ ಅನುಕ್ರಮವಾಗಿ ಬರಬೇಕು. ಬರೆದುಬಿಟ್ಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಾನು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು. ಸ್ಪರ್ಧಾರ್ಥಿಗಳೇ, ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ CAR, DAR ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 3064. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ. ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ರೂಪದಲ್ಲಿ ಭಾಗವಹಿಸಬಹುದು. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ. ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು. ಹಾಗಾದರೆ ಇನ್ನೇಕೆ ತಡ? CAR, DAR ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ 2022 ಕೋರ್ಸ್ಗೆ ಚಂದಾದಾರರಾಗಿ.
ಗಮನಿಸಿ, ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು. ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ.